ವಾರ್ ಅಂದ್ರೆ ಅಸ್ತ್ರಗಳ ಸಮರ ನಮಗೆ ಗೊತ್ತಿದೆ. ಈಗ ಮುಂದುವರೆದು ಇಸ್ರೇಲ್ ಹಾಗೆ ಇರಾನ್ನ ವಾಕ್ ಸಮರ ನಡೀತಾ ಇದೆ. ಇಷ್ಟು ದಿನಗಳ ಕಾಲ ಯಾವ ಬ್ಯಾಲಿಸ್ಟಿಕ್ ಅಥವಾ ಕ್ಷಿಪಣಿಯನ್ನ ಉಡಾಯಿಸಿದ್ರು, ಎಲ್ಲೆಲ್ಲಿ ಹಾನಿ ಆಯಿತು ಅಂದ್ರೆ ಈಗ ವಾಕ್ ಸಮರ ಮತ್ತೊಂದು ದಾಳವಾಗಿ ಉರುಳುತ್ತಾ ಇದೆ. ಇರಾನ್ ದಾಳಿಯಲ್ಲಿ ನೆತನ್ಯಾಹು ಹತ್ಯೆಯಾಗಿದ್ದಾರೆ ಅನ್ನುವಂಥ ವದಂತಿ ಬಹಳ ದೊಡ್ಡ ಮಟ್ಟಿಗೆ ಪಸರಿಸ್ತಾ ಇರೋದು. ಇನ್ನು ವದಂತಿ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುರದ್ದು ಏನಲಾದ ವಿಡಿಯೋ ರಿಲೀಸ್ ಆಗಿದೆ. ಬಟ್ ನಾನು ಜೀವಂತವಾಗಿದ್ದೀನಿ ಅನ್ನುವಂಥ ವಿಡಿಯೋ ಕೂಡ ರಿಲೀಸ್ ಆಗ್ತಿದೆ. ವಿಡಿಯೋ ಹಾಕೋದ್ರ ಮೂಲಕ ಈಗಾಗಲೇ ವದಂತಿಗಳಿಗೆ ತೆರೆ ಎಳೆಯುವ ಕೆಲಸವನ್ನ ಮಾಡಿದ್ದಾಗಿದೆ. ಸುಮಾರು 2 ವಾರ 2 ದಿನಗಳ ವಿಚಾರಕ್ಕೆ ಕಾಲಿಟ್ಟಿದ್ದೀವಿ ಅಥವಾ ವಾರಕ್ಕೆ ಕಾಲಿಟ್ಟಿದ್ದೀವಿ. ಈಗಾಗಲೇ ಅಯತೊಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಆಯಿತು. ಸಂಬಂಧಪಟ್ಟಂತೆ ಈಗ ಬೆಂಜಮಿನ್ ನೆತನ್ಯಾಹು ಅವರನ್ನ ಕೂಡ ಹತ್ಯೆ ಮಾಡಿದ್ದೀವಿ ಅನ್ನೋದಾಗಿ ಇರಾನ್ ಪದೇ ಪದೇ ಟ್ವೀಟ್ ಮಾಡೋದ್ರ ಮೂಲಕ ಹೇಳಿಕೆಯನ್ನು ಕೊಡ್ತಾ ಇದೆ. ಸಂಬಂಧಿಸಿದಂತೆ ಅದು ಡೀಪ್ ಫೇಕ್ ವಿಡಿಯೋ ಅನ್ನಲಾದ 5 ಬೆರಳಿನ ಬದಲಾಗಿ 6 ಬೆರಳುಳ್ಳ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಬೆಂಜಮಿನ್ ನೆತನ್ಯಾಹು ಅವರ ಪತ್ನಿ ಕೂಡ ಟ್ವೀಟ್ ಮಾಡಿಕೊಂಡಿದ್ರು, ನಾವು ನಿಮ್ಮ ಬೆಂಬಲಕ್ಕಿರ್ತೀವಿ ಅನ್ನೋದಾಗಿ. ಇದರ ಮಧ್ಯದಲ್ಲಿ ಈಗ ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಒಂದಲ್ಲ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಸದ್ಯ ಬೆಂಜಮಿನ್ ನೆತನ್ಯಾಹು ಅವರು ನಾನು ಬದುಕಿದ್ದೀನಿ, ಏನು ಸಮಸ್ಯೆ ಆಗಿಲ್ಲ ಅನ್ನೋದಾಗಿ ವಿಡಿಯೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಬಟ್ ಇಷ್ಟು ಭೀಕರತೆಯನ್ನು ಪಡ್ಕೊಳ್ತಾ ಇರುವಂಥ ಯುದ್ಧದ ಮಧ್ಯದಲ್ಲಿ ಅಮೆರಿಕ ಮಾತ್ರ ನೇತೃತ್ವವನ್ನು ವಹಿಸಿಕೊಂಡಂತೆ ಕಾಣ್ತಾ ಇದೆ. ಆಕ್ಚುಯಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಯುದ್ಧ ನಡೀತಾ ಇರೋದು ಇರಾನ್ ಹಾಗೆ ಇಸ್ರೇಲ್ ನಡುವಣ. ಬಟ್ ಅಮೆರಿಕದ ನೇತೃತ್ವ ಜೊತೆಗೆ ಮುಂದಾಳತ್ವವನ್ನು ಗಮನಿಸ್ತಾ ಇದ್ರೆ ಎಲ್ಲ ಒಂದು ಕಡೆ ನೆತನ್ಯಾಹು ಕೂಡ ಕಾಣಿಸಿಕೊಳ್ತಾ ಇಲ್ಲ. ಅಡಗುತಾಣದ ಮೊರೆ ಹೋಗಿದಾರಾ ಅಥವಾ ಮುಂದಿನ ರೂಪುರೇಷೆ ಏನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರಾ ಅಥವಾ ನಿಜಕ್ಕೂ ಕೂಡ ಏನಾದರೂ ಸಮಸ್ಯೆ ಎದುರಾಗಿದೆಯಾ ಅನ್ನುವಂಥ ಕೆಲ ಪ್ರಶ್ನೆಗಳು ಕೂಡ ಈ ಹೊತ್ತಿನಲ್ಲಿ ಕಾಡ್ತಾ ಇದೆ. ಇದರ ಮಧ್ಯದಲ್ಲಿ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದ್ದು, ಅಂದರೆ ನಾನು ಬದುಕಿದ್ದೀನಿ, ಯಾವುದೇ ಸಮಸ್ಯೆ ಇಲ್ಲ ಅನ್ನೋದಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ. ಈ ವಿಡಿಯೋದ ಮೂಲಕ ಮತ್ತೆ ತಾವು ಜೀವಂತವಾಗಿದ್ದೀವಿ ಅನ್ನೋದಕ್ಕೆ ಸಾಕ್ಷ್ಯವನ್ನು ಒದಗಿಸ್ತಿದ್ದಾರೆ ನೆತನ್ಯಾಹು. מה שאלת אותי? ראש הממשלה אומרים ברשת שאתה בכלל מת? אני מת על קפה, אתה יודע מה? אני מת על העם שלי. איך הם מתנהגים, פנטסטי. אתה רוצה לספור את מספר אצבעות? אתה יכול להראות לנו? פה. פה. ראית? יפה מאוד. לחיים. ראש הממשלה מסר לאנשים שיוצאים ומתאווררים? לצאת להתאוורר, אבל ליד מרחב מוגן. והעמידה שלכם היא מדהימה, נותנת כוח לי, לממשלה, לצה"ל, למוסד. אנחנו עושים דברים שאני לא יכול לשתף ברגע זה, אבל עושים דברים מכים באיראן חזק מאוד, גם ביום הזה, גם בלבנון, ממשיכים. אתם אומרים לי להמשיך? אני אומר לכולכם, גם אתם תמשיכו. תמשיכו להישמע להוראות פיקוד העורף, כל הזמן, להישמע להוראות פיקוד העורף, וגם לראשי הערים, להיות תמיד ליד מרחב מוגן. ואנחנו נקל ככל שהדבר ניתן. ותודה לך על הקפה, הוא מצוין. אני לא יודע לגבי הקלוריות, זה נראה לי מסוכן מאוד. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೆತನ್ಯಾಹು ವಿಡಿಯೋ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ನೆತನ್ಯಾಹು ವಿಡಿಯೋ ಬೆನ್ನಲ್ಲೇ ಇರಾನ್ ಕೂಡ ವಾರ್ನ್ ಮಾಡಿದೆ. ಒಂದು ಕಡೆ ನೆತನ್ಯಾಹು ನಾನು ಬದುಕಿದ್ದೀನಿ, ಏನೂ ಸಮಸ್ಯೆ ಇಲ್ಲ ಅನ್ನೋದಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಈ ವಿಡಿಯೋ ಬೆನ್ನಲ್ಲೇ ಇರಾನ್ ಮತ್ತೆ ವಾರ್ನ್ ಮಾಡಿದೆ. ನೆತನ್ಯಾಹು ಏನಾದರೂ ಬದುಕಿದ್ರೆ ನಾವು ಹುಡುಕಿಕೊಳ್ತೀವಿ, ಎಲ್ಲೇ ಇದ್ರೂ ನೆತನ್ಯಾಹುನನ್ನ ನಾವು ಬಿಡೋದಿಲ್ಲ ಅಂತ ಇಸ್ರೇಲ್ PM ಹುಡುಕಾಡಾದ್ರೂ ಪರವಾಗಿಲ್ಲ, ನಾವು ಕೊಲ್ತೀವಿ ಅಂತ ಇರಾನ್ ಬಹಳ ಖಾರವಾಗಿ ರಿಪ್ಲೈ ಮಾಡಿದೆ. ಒಂದು ಕಡೆ ಸೇಡಿನ ಜ್ವಾಲೆ ಉರಿತಾ ಇದೆ, ಜೊತೆಗೆ ಹೇಗಾದರೂ ಮಾಡಿ ಸೇಡನ್ನು ತೀರಿಸ್ಕೊಳ್ಬೇಕು, ನಮ್ಮ ಪರಮೋಚ್ಚ ನಾಯಕ ಖಮೇನಿ ಹತ್ಯೆಗೆ ಪ್ರತಿಕಾರವನ್ನ ತೆಗೆದುಕೊಳ್ಬೇಕು ಅಂತ ಇರಾನ್ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವುದನ್ನು ಗಮನಿಸ್ತಿದ್ರೆ ಗೊತ್ತಾಗುತ್ತೆ. ಇಸ್ರೇಲ್ ಬದುಕಿದ್ದಾರೆ ಅಂತ ಅಥವಾ ಇಸ್ರೇಲ್ನ ಅಧ್ಯಕ್ಷ ಬದುಕಿದ್ದಾರೆ ಅಂತ ವಿಡಿಯೋವನ್ನು ಶೇರ್ ಮಾಡ್ಕೊಂಡಿದ್ರೆ ಅದು ಕೆಂಗಣ್ಣಿಗೆ ಕಾರಣವಾಗ್ತಾ ಇದೆ ಇರಾನ್ಗೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬದುಕಿದ್ರೂ ಕೂಡ ನಾವು ಅವರನ್ನು ಹುಡುಕಿ ಹೊಡಿತೀವಿ, ಹುಡುಕಿ ಕೊಲ್ತೀವಿ ಅನ್ನೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಬಹಳಷ್ಟು ಸೆಕ್ಯೂರಿಟಿಯಿಂದ ಅಥವಾ ಬಹಳಷ್ಟು ಹುಷಾರಾಗಿ ಪ್ರೊಟೆಕ್ಟಿವ್ ಜಾಗದಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಯಾವ ಕಾರಣಕ್ಕೆ ತಲೆಮರೆಸ್ಕೊಂಡಿದ್ದಾರೆ, ಅವ್ರಿಗೆ ಬೇಕು ಅಂತ ಹೇಳಿದ್ರೆ ಭದ್ರತಾ ಪಡೆಗಳು ಕೂಡ ರಕ್ಷಣೆಗೆ ಧಾವಿಸ್ತಾವೆ. ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಡಿಯೋಗಳು ಅದು ಫೇಕಾ ಅಥವಾ ಡಿಫೇಕ್ ಆಗಿದೆಯಾ, ಇಲ್ಲ ನಿಜಕ್ಕೂ ಕೂಡ ಅವರೇ ಮಾತನಾಡ್ತಿದ್ದಾರಾ, ಎಲ್ಲದಕ್ಕೂ ಕೂಡ ಪ್ರಶ್ನೆಗಳು ಮೂಡ್ತಾ ಇದೆ. ಬಟ್ ಅದೇನೇ ಇದ್ರೂ ಖಮೇನಿಯವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದಕ್ಕೆ ಪ್ರತಿಕಾರವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಇರಾನ್ ಮುಂದಾಗಿದ್ದು, ನೆತನ್ಯಾಹು ಬದುಕಿದ್ರೆ ನಾವೇ ಹುಡುಕಿಕೊಳ್ತೀವಿ, ಅದು ಎಲ್ಲೇ ಇದ್ರೂ ಪರವಾಗಿಲ್ಲ, ಅವರ ಹತ್ಯೆ ನಮ್ಮಿಂದಲೇ ಆಗೋದು ಅನ್ನೋದಾಗಿ ಪ್ರತಿಕಾರದ ಮಾತುಗಳನ್ನಾಡಿದೆ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಡಿಫೇಕ್ ವಿಡಿಯೋವನ್ನ ಇಸ್ರೇಲ್ ಹಾಗಾದ್ರೆ ರಿಲೀಸ್ ಮಾಡ್ತಾ. ನೆತನ್ಯಾಹು ವಿಡಿಯೋ 100% ಡೀಪ್ ಫೇಕ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಫೇಕ್ ವಿಡಿಯೋವನ್ನ ಇಸ್ರೇಲ್ ಬೇಕಂತಲೇ ರಿಲೀಸ್ ಮಾಡ್ತಾ. ನೆತನ್ಯಾಹು ವಿಡಿಯೋ 100% ಡಿಫೇಕ್ ಅನ್ನೋದು ಗೊತ್ತಾಗ್ತಿದೆ. ಡಿಫೇಕ್ ದೃಶ್ಯ ಅಂತ ಹೇಳಿರೋದು ಗ್ರೋಕ್ ಚಾಟ್ ಬೋಟ್, ಸುಳ್ಳು ಸುದ್ದಿ ಪತ್ತೆ ಹಚ್ಚುವಂತ ಗ್ರೋಕ್ ಚಾಟ್ ಬೋಟ್, ಎಲಾನ್ ಮಸ್ಕ್ ಒಡೆತನದ ಎಕ್ಸ್ ಕಂಪನಿ ಚಾಟ್ ಬೋಟ್. ಈಗ ಯಾವುದೇ ಡ್ಯೂಪ್ಲಿಕೇಟ್ ಅಥವಾ ಸಂಬಂಧಪಟ್ಟಂತೆ ಡಿಫೇಕ್ ಮಾಡೋದು ಡಿಟ್ಟೋ ಯಾವುದೇ ವ್ಯತ್ಯಾಸಗಳಿಲ್ಲದೆ, ಯಾವುದೇ ಡೌಟ್ ಬರದೆ ವಿಡಿಯೋಗಳನ್ನು ಹಾಕ್ತಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇದು ನಿನ್ನೆ ಮೊನ್ನೆಯಿಂದಲೇ ಹರಿದಾಡ್ತಾ ಇರುವಂಥ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ವಿಡಿಯೋ ಇದು. ಅಂದರೆ ಇದು ಡಿಫೇಕ್ ವಿಡಿಯೋ ಅಂತ ಗೊತ್ತಾಗಿದ್ದು ಹೇಗೆ ಅಂದರೆ, ಬೆಂಜಮಿನ್ ನೆತನ್ಯಾಹು ಅವರಿಗಿರುವಂಥ 5 ಬೆರಳಿನ ಬದಲಾಗಿ 6 ಬೆರಳುಗಳು ಈ ವಿಡಿಯೋದಲ್ಲಿ ಕಾಣಿಸ್ಕೊಳ್ತು. ಅದಾದ ನಂತರದಲ್ಲಿ ಗ್ರೋಕ್ ಚಾಟ್ ಬೋಟ್ ಅಂದರೆ ಇದು ಒರಿಜಿನಲ್ ವಿಡಿಯೋನಾ ಅಥವಾ ಡೂಪ್ಲಿಕೇಟ್ ವಿಡಿಯೋನಾ ಅನ್ನೋದು 100% ರಿಸಲ್ಟನ್ನು ಈ ಆ್ಯಪ್ ಕೊಡುತ್ತೆ. ಅಂದರೆ ಸುಳ್ಳು ಸುದ್ದಿಯನ್ನು ಪತ್ತೆ ಹಚ್ಚುವಂತಹ ಗ್ರೋಕ್ ಚಾಟ್ ಬೋಟ್ ಇದು. ಎಲಾನ್ ಮಸ್ಕ್ ಒಡೆತನಕ್ಕೆ ಸಂಬಂಧಪಟ್ಟ ಎಕ್ಸ್ ಕಂಪನಿಯ ಚಾಟ್ ಬೋಟ್ ಇದರಿಂದ ಗೊತ್ತಾಗ್ತಾ ಇದೆ. ಅಂದರೆ ಬೇಕು ಅಂತಲೇ ಇಸ್ರೇಲ್ ಪ್ರಧಾನಿ ಬದುಕಿದ್ದಾರೆ ಅನ್ನೋದನ್ನು ಸಾಬೀತು ಮಾಡ್ಕೊಳ್ಳೋದಕ್ಕೆ ಮಾಡ್ತಿರುವಂಥ ಹುನ್ನಾರನ, ನಿಜಕ್ಕೂ ಕೂಡ ಅವ್ರಿಗೇನಾದರೂ ಅಪಾಯ ಇದೆಯಾ ಅಥವಾ ಅಪಾಯಕ್ಕೆ ಈಗಾಗಲೇ ಸಿಲುಕಾಕೊಂಡು ಬಿಟ್ಟಿದ್ದಾರಾ ಅನ್ನೋದು ಬಹುತೇಕ ಕಾಡ್ತಾ ಇರುವ ಪ್ರಶ್ನೆ. ಬಟ್ ಇರಾನ್ ಮಾತ್ರ ಬಹಳಷ್ಟು ಧೈರ್ಯವಾಗಿ ಅಥವಾ ಬಹಳಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಾವು ಹತ್ಯೆ ಮಾಡಿದ್ದೀವಿ. ಎಲಾನ್ ಮಸ್ಕ್ ಅವ್ರಿಗೆ ಸಂಬಂಧಪಟ್ಟಂಥ ಆ್ಯಪ್ ಹೇಳ್ತಾ ಇರೋದು ಮಾತ್ರ ಇದು ಡಿಫೇಕ್ ವಿಡಿಯೋ, 100% ಇದು ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತಹ ವಿಡಿಯೋ ಅಂತ. ಬಟ್ ಏನಾಗಿದೆ, ಏನು ಎತ್ತ, ಯಾಕಂತ ಹೇಳಿದ್ರೆ ಇದೇ ಇಷ್ಟು ಕ್ಲಿಯರ್ ಕಟ್ ಆಗಿ ಡಿಫೇಕ್ ಅಂತ ಹೇಳಿದಾಗ ಈಗ ಬಂದಿರುವಂಥ ಹೊಸ ವಿಡಿಯೋ ಕೂಡ ಡಿಫೇಕ್ ಅಲ್ಲದೆ ಇರೋದಿಲ್ಲ ಅಂತ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಸಂಬಂಧಪಟ್ಟಂತೆ ಈಗ ಮತ್ತೊಮ್ಮೆ ಸಾಬೀತುಪಡಿಸಬೇಕಾಗಿದೆ ಗ್ರೋಕ್ ಚಾಟ್ ಬೋಟ್ನ ಮುಖಾಂತರ.